ನೋಡ್ ಪಾಪ ಅಧಿಕಾರ ಚಲಿಸ್ತಾ ಇದೆ ನಿನ್ಮೇಲೆನೆ. ಹಾ ಬಿಟ್ರೆ ಅಷ್ಟೇ ತಲೆ ಮೇಲೆ ಕುತ್ಕೊಂಡ್ಬಿಡುತ್ತಮ್ಮ. ಅಲ್ಲಿ ಚಿಕ್ಕ ಮಕ್ಳೆಲ್ಲ ಹೋಗಕ್ಕಾಗುತ್ತಾ? ಬಿಟ್ಟು ಎಲ್ಲೂ ಹೋಗಿ ಎಲ್ಲ ಬಿಡೋಣ. ಎಷ್ಟು ನಿನ್ ರೇಟು ಅಂದ್ರೆ ಗಾಡಿದು? ಜೈಲರ್ ಈಗೇನು ಉಗೋಸರಾಗಿಲ್ಲ, ಮೊದ್ಲು ಬೆಳ್ಳಗಿದ್ಲು, ಕರ್ರಿಗಾಗ್ಬಿಟ್ಟಿದ್ದಾರೆ. ಗೈಸ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇರ್ ಸ್ಪ್ರೇ ಹಾಕೊಂಡಿದ್ದೀನಿ ಗೈಸ್, ಅದಕ್ಕೆ ಹಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಅದಕ್ಕೂ ಮುಂಚೆ ನಮ್ಮಪ್ಪ ಒಂದು ಕತೆ ಹೇಳ್ತವ್ರೆ, ಅದನ್ನ ಹೇಳ್ತೀನಿ ಕೇಳಿ. ಏನ್ ಪಾಪ? ಲಾಲ್ಬಾಗಲ್ಲಿ ನೋಡಕ್ ಹೋಗಿದ್ವಾ, 1 2 3 ಮಮ್ಮಿ ಧರ್ಮಂಕಲ್ ಬಂದವ್ರೆ ಗೈಸ್ ಮನೆಗೆ. ಅಂಕಲ್ ಗುಡ್ ಮಾರ್ನಿಂಗ್. ನಾನು ಧರ್ಮಂಕಲು ಮಮ್ಮಿ ಹೋಗಿದ್ವಾ. ಸುಮ್ಮನೆ ನೀನು ತಪ್ಪಿಸ್ಕೊಂಡ್ರೆ ಹೆಂಗಿರ್ತೀಯ ಅಂತ ನೋಡೋಕೆ ಬಿಟ್ಬಿಟ್ವಿ, ಹಂಗೆ ಬಿಟ್ಟು ಆ ಕಡೆ ಹೋಗ್ಬಿಟ್ವಾ. ನಿನ್ನ ಎಕ್ಸ್ಪ್ರೆಷನ್ ನೋಡ್ಬೇಕಿತ್ತು. ಸ್ಟಾರ್ಟಿಂಗ್ ನೋಡ್ದ ದಮ್ಮ ನೋಡ್ಬಿಟ್ಟು ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ನಾವು ಅಲ್ಲಿ ಅಷ್ಟಕ್ಕೆ ಬಿಟ್ಟಿಲ್ಲ, ಓಡ್ಬಂದ್ಬಿಡ್ತೀವಿ. ಇನ್ನೇನು ಅವ್ನ ತರ ಒಳಗೆ ಇನ್ನೇನು ಯೋಚನೆ ಮಾಡ್ಬಿಡ್ತಾನಂತ. ಅದೇ ಗೈಸ್ ಆ ತರ ಮಾಡ್ಬಿಟ್ಟವ್ರೆ. ಎಷ್ಟು ವರ್ಷ ಅವನಿಗೆ ಅವಾಗ? ಐರನ್ ಮಾಡ್ಬಿಟ್ಟು ಮುಗೀತು. 6 ವರ್ಷ 7 ವರ್ಷ ಇರ್ಬೇಕಲ್ಲ? ಎಷ್ಟು ವರ್ಷಮ್ಮ? ಋಷಿಗಿಂತ ಕಮ್ಮಿ ಅಷ್ಟೇ. ಚಿಕ್ಕ ಹುಡುಗ. ನಮಗೆ ಬ್ರೇಕ್ಫಾಸ್ಟ್ ಅಲ್ಲಿ ದೋಸೆ ತಿನ್ಬೇಕು ಅಂತ ಹೇಳಿದ್ದಾರೆ, ಅದಕ್ಕೆ ನಾವು ಇವಾಗ ದೋಸೆ ತಿಂತಾ ಇದೀವಿ ಗೈಸ್. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಇವತ್ತು ಟಕ ಅಂತ ಈ ರೀತಿ ಫ್ರೆಶ್ ಅಪ್ ಆಗ್ಬಿಟ್ಟು ರೆಡಿ ಆಗ್ಬಿಟ್ಟು ಹೊರಗಡೆ ಹೋಗ್ತಾ ಇದೀನಿ ಒಂದು ಶೂಟ್ ಮಾಡೋದಕ್ಕೆ. ಈ ಶೂಟ್ ಏನಂದ್ರೆ ಪವನ್ ಅವ್ನ ಗಾಡಿ ಶೂಟ್ ನ ಮಾಡ್ಬೇಕು ಅಂತ ತುಂಬಾ ದಿನಗಳಿಂದ ಆಸೆ ಇಟ್ಕೊಂಡಿದ್ದ. ಸೊ ಅವನಿಗೆ ನನ್ನ ಮೊಬೈಲಲ್ಲಿ ಶೂಟ್ ಮಾಡಬೇಕು, ಜೊತೆಗೆ ಅವನೇನೋ ಅವ್ನ ಫ್ರೆಂಡ್ ಡ್ರೋನ್ ತರಿಸ್ತಾನೆ, ತಾರ್ ಇದೆ, ಆಮೇಲೆ ಬೈಕ್ ಇದೆ, ಅವನದೇ ಬೈಕು. ಸೊ ಅದ್ರ ಜೊತೆಗೆ ಒಂದು ಜಾಕೆಟ್ ಅವನಿಗೆ. ಸೊ ಇವೆಲ್ಲ ಫುಲ್ ಪ್ಲಾನ್ ಮಾಡ್ಕೊಂಡು ಅವನು ಒಂದು ಭರ್ಜರಿ ಶೂಟ್ ಮಾಡ್ಬೇಕಂತ ಪ್ಲಾನಲ್ಲಿ ಇದ್ದಾನೆ. ಆ ಗ್ಯಾಪಲ್ಲಿ ನಂದು ಯಾವ್ದಾದ್ರು ಒಂದು ಕ್ಲಿಪ್ಸ್ ತಗೋಬೋದು ಅಂತ ಅಂದ್ಕೊಂಡು ಹಿಂಗೆ ರೆಡಿ ಆಗ್ಬಿಟ್ಟು ಹೋಯ್ತಾ ಇರೋದು ಗೈಸ್. ನಾನು, ಪವನ್, ಅನೀಶ್, ಚಿರು ಅವನು 1:15 ಕಾಲೇಜ್ ಮುಗಿಸ್ಕೊಂಡು ಬರ್ತಾನೆ, ಅವ್ನಿಗೆ ಡೈರೆಕ್ಟ್ ಬರ್ತಾನೆ. ಅಲ್ಲಿವರೆಗೂ ನೋಡಬೇಕು ಏನು ಕತೆ ಅಂದ್ಬಿಟ್ಟು. ಇವಾಗ ಸದ್ಯಕ್ಕೆ ನಮ್ಮಪ್ಪ ಇಲ್ಲಿ UPS ವರ್ಕ್ ಮಾಡ್ತವ್ರೆ. ನಮ್ಮಪ್ಪ ಇವತ್ತು ರಜಾ ಹಾಕಿದ್ದಾರೆ. ರಜಾ ಹಾಕಿರೋದು ಮನೇಲಿ ನೆಮ್ಮದಿಯಿಂದ ಇರಬೇಕು ಅಂತ. ಆದರೆ ಈ ನಮ್ಮ ಮನೇಲಿ ಒಬ್ರು ಹಿರಿ ಮಹಿಳೆಯರು ಒಬ್ರು ಇದ್ದಾರೆ. ಅವ್ರು ಹೆಂಗಂದ್ರೆ ಸೊ ಬಂದಿದ್ದಷ್ಟೇ ಈ ಥರ ಕೆಲಸ ಮಾಡಿಸ್ತಾರೆ ಗೈಸ್. ಪ್ರತಿಯೊಬ್ರು ಮನೇಲೂ ಹಿಂಗೆ ಅನ್ಸುತ್ತೆ. ಹಸ್ಬೆಂಡ್ ಏನಾದ್ರು ಮನೇಲೆ ಉಳ್ಕೊಂಡ್ಬಿಟ್ರಂತೂ ಈ ತರ ಹೆಂಡ್ತಿದಿರು ಅವರಿಗೆ ನೀಟಾಗಿ ನೈಸ್ ಹೊಡೆದು ಸ್ವಾಮಿ ಅದೊಂಚೂರು ಕ್ಲೀನ್ ಮಾಡ್ಕಡ ಪಾಪ ನಮ್ಮಪ್ಪ ಆಮೇಲೆ ಅಲ್ಲಮ್ಮ ನಮ್ಮಪ್ಪ ನೆಮ್ಮದಿಯಿಂದ ಇರ್ಬೇಕು, ಏನೋ ರಜಾ ಅನ್ಕೊಂಡಿದ್ರೆ ಈ ತರ ಎಲ್ಲ ಕೆಲಸ ಮಾಡಿಸ್ತಿಯಲ್ಲ, ಇದು ಕರೆಕ್ಟ್ ಅಮ್ಮ? ಇದು ನೋಡ್ ಪಾಪ ಅಧಿಕಾರ ಚಲಿಸ್ತಾ ಇದೆ ನಿನ್ಮೇಲೆನೆ. ಹಾ ಬಿಟ್ರೆ ಅಷ್ಟೇ ತಲೆ ಮೇಲೆ ಕುತ್ಕೊಂಡ್ಬಿಡುತ್ತಮ್ಮ. ಫಸ್ಟ್ ಈ ಶರ್ಟ್ ಹಾಕೊಂಡು ಹೋಗೋಣ ಅನ್ಕೊಂಡೆ, ಬಟ್ ಬೇಡ. ಕಾಲೇಜಲ್ಲಿ ಶರ್ಟ್ ನ ಒಂದು ವಿಡಿಯೋ ಆಗಿದೆ, ಸೊ ಅದಕ್ಕೂ ಅದ್ರ ಬೇಡ ಅಂದ್ಬಿಟ್ಟು ನಂದು ಈ ಶರ್ಟ್ ಹಾಕೊಂಡಿದ್ದೀನಿ. ಲೆಟ್ಸ್ ಗೋ ಗೈಸ್. ಇವಾಗ ನೋಡಿ ಇದನ್ನೆಲ್ಲ ಕ್ಲೀನ್ ಮಾಡ್ತವ್ರ. ಸೊ ನಾನು ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ ಒಂದು ರೌಂಡ್ ಜಗಳ ಮಾಡಿರ್ತಾರೆ. ನಮ್ಮಪ್ಪ ಒಂದಿನ ಮನೇಲಿರೋದು ನೆಮ್ಮದಿಯಿಂದ ಇರೋದಕ್ಕೆ ಆದ್ರೆ ಜಗಳ ಮಾಡ್ತಾರೆ. ನೋಡಿಬೇಕಾದ್ರೆ ಜಗಳ ಅಂತ ಫಿಕ್ಸ್. ನಾನು ಹೋಗಿ ಬರೋಷ್ಟರಲ್ಲಿ ಒಂದು ರೌಂಡ್ ಜಗಳ ಮಾಡಿರ್ತಾರೆ. ಆಲ್ರೆಡಿ ಶುರು ಆಗೈತೆ, ಕಿಡಿ ಹೆಚ್ಚಾಗೈತೆ. ಇನ್ನೇನಿದ್ರು ದಗ ಅಂತ ಉರಿಯೋದು. ನಾನು ಬರೋಷ್ಟರಲ್ಲಿ ನಾನು ಅಲ್ಲಿಂದ ಬಂದಾದ್ಮೇಲೆ ನೀರ್ ಹಾಕ್ಬಿಟ್ಟು ತಣ್ಣಗೆ ಇಲ್ಲ ನಾನು ನೀರ್ ಹಾಕೋಣ. ನಾನು ಗೈಸ್ ನಾವು ನಮ್ಮ ಲಕ್ಕಿ ಕಾರಲ್ಲಿ ಹೋಗ್ತಾ ಇರೋದು, ಮನಿ ಹೋಗುವ. ಗೈಸ್ ಅಲ್ಲಿ ನೋಡಿ ರತ್ನಮ್ಮನ ಮಗ ಅಂತೆ, ಚಿರು. ರತ್ನಮ್ಮನ ಮಗ ಚಿರು. ಗೈಸ್ ಇಲ್ಲೇ ಎಲ್ಲೋ ಇರ್ತಾನೆ ನಮ್ಮ ಅನೀಶು. ಲಡ್ಡು ಡುಮ್ಮು ಎಲ್ಲಿ ಕೂತವನು ನೋಡಿ ಗಾಯ್ಸ್, ಅಲ್ಲಿ ಕುತ್ಕೊಂಡವನೇ ಹುಡುಗ. ಲಡ್ಡು ಮುತ್ಯನ ಅವತಾರ ಈಗಿನ ಸಂಚಾರಿ ದೇವರ. ಧೀರ ಈ ಸುರಸುಂದ್ರ. ವೆಲ್ಕಮ್. ಲೇಟ್ ಮಾಡ್ಬಿಟ್ಟವನೆ ಪಾಪ ಪವನಿಗೆ ಲೇಟ್ ಮಾಡ್ಬಿಟ್ಟವನು ಇವನು. ನೀನು ನನ್ನ ಮಗನೇ, ನೀನು ಫೋನ್ ಮಾಡಿ. ನಾನು 11:15 ರೆಡಿ ಇದ್ದೀನಿ. ನಾನು 12 ಗಂಟೆಗೆ ಇಲ್ಲಿದ್ದೆ. ಏನೋ ಹೇಳ್ತಿಯಲ್ಲೇ ನನ್ಗೆ ಹೇಳಿದ್ದೇನು, ಯೂಟರ್ನ್ ಹಾಕೋಬೇಕು ಸಿಗ್ನಲ್ ಅಲ್ಲಿ. ಇದ್ರೊಳಗಡೆ ಹೋಗ್ಬಿಡೋಣ ಒಳಗಡೆ. ಗೈಸ್ ಅನೀಶ್ ಬಂದಿದ್ದಾನೆ. ಲಡ್ಡು ಡುಮ್ಮು. ಅವ್ರ ಕಾಲೇಜಿಗೆ ಇವನು ಬರ್ಬೇಕಿತ್ತು, ಆದ್ರೆ ಬರ್ಲಿಲ್ಲ. ಇವನು ಕೆಲಸ ಇರೋದ್ರಿಂದ ಆಫೀಸಲ್ಲಿ ಕರೆದಿದ್ರು, ಮೀಟಿಂಗ್ ಬರ್ಲೇಬೇಕು ಅಂದಿದ್ರು. ನೋಡಿ ಈಗೆಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ಟು
ಎಲ್ಲ ಬಿಸಿ ಇವತ್ತು ಮೀಟಿಂಗ್ ಆಯ್ತಾ ಇಷ್ಟೊತ್ತು? ಇವಾಗ ಐತೆ. ಏನ್ ಮಾಡೋದು, ಕೆಲ್ಸಕ್ಕೆ ಹೋದ್ಮೇಲೆ ಲಕ್ಷ ದುಡಿದ್ಮೇಲೆ ಎಲ್ಲಾರು ಹಿಂಗೆ ಬಿಸಿ ಆಗ್ಬಿಟ್ರು, ಫ್ರೆಂಡ್ಸ್ ಎಲ್ಲ ಬಿಸಿ ಆಗ್ಬಿಟ್ಟವ್ರೆ. ಗೈಸ್, ನಾವು ಹೋಗ್ತಿರೋ ಟ್ರಿಪ್ಗೆ ಚಿರಂತ್ನ ಬೇಡ ಅಂತ ಸುಮ್ಮನೆ ಹೇಳ್ತಾ ಇದೀವಿ. ಅಂದ್ರೆ ನೋಡೋಣ, ಯಾಕಂದ್ರೆ ಸಿಚುವೇಶನ್ ಹೆಂಗಿರುತ್ತೆ ಅದ್ರ ಮೇಲೆ. ಈಗ ಸದ್ಯಕ್ಕೆ ಚಿರಂತ್ ಹೆಂಗಿರೋ ನಮ್ ಚಿರು ಬರ್ತಾನಲ್ಲ, ಬಂದಿದ್ದಷ್ಟೇ ಇವನು ಅನೀಶು ಪಾಸ್ಪೋರ್ಟ್ ಮಾಡಿಸ್ತಾನೆ, ಸೊ ಇವನ್ನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ. ಎಷ್ಟು ಕನ್ವಿನ್ಸ್ ಮಾಡ್ತಾನೆ ನೋಡ. ಅಣ್ಣ ನೀನ್ ಬೇಡ ಅಣ್ಣ, ಬೇರೆ ಕಡೆಗೆ ಹೋಗೋಣ. ಹಿಂಗೆ ಅವ್ನು ಮಾಡೋದು. ಅವ್ನು ಬರ್ಲಿ, ಅವ್ನು ಇವಾಗ 1:30 ಕಾಲೇಜ್ ಬಿಡುತ್ತೆ, ಅಲ್ಲಿಂದ ಸೀದಾ ರ್ಯಾಪಿಡೋ ಮಾಡ್ಕೊಂಡು ನಾವಿರೋ ಜಾಗ ಬರ್ತಾನೆ. ಮಾಡಿದ್ನಪ್ಪ ಕಾಲಲ್ಲೂ ಇಲ್ಲೇ ಇತ್ತು ಅನ್ಸುತ್ತೆ. ಹಲೋ, ಬಿಟ್ಟ ಕಾಲೇಜು? ಕಾಲೇಜ್ ಬಿಟ್ಟವ್ರಂತೆ ಗೈಸ್. ನಾವಿನ್ನೇನೋ ಆಲ್ಮೋಸ್ಟ್ ಅವ್ನ ರ್ಯಾಪಿಡೋ ಕಳ್ಸೋಣ ಅನ್ಕೊಂಡಿದ್ವಿ. ಸದ್ಯಕ್ಕೆ ನಾವು ಹೋಗೋ ಟೈಮಲ್ಲೇ ಆಚೆ ಬಂದ್ಬಿಟ್ಟು ಫೋನು ನಮ್ ಕಾಲೇಜಲ್ಲಿ ಫೋನ್ ಬಿಡಲ್ಲ ಅಷ್ಟೊಂದು. ಫೋನ್ ತಗೊಂಡೋಗ ಹುಡ್ಕ. ಅವ್ರ ಲೆಕ್ಚರರ್ ನೋಡ್ತಾ ಇದ್ರೆ ಇದಕ್ಕೆ ಸಸ್ಪೆಂಡ್ ಮಾಡಿ ಎಂತ ಐಡಿಯಾ ಕೊಡ್ತಾವ ನೋಡಿ. ಮಾಡ್ಬೇಕು. ಹೋಗಿರ್ಲಿಲ್ಲ. ನೀನ್ ಹೋಗಿತ್ತಾ? ನನ್ಗೂ ಏರ್ ಕಟ್ಗೆ ಇದು ಏರ್ ಕಟ್ ಕರೆಕ್ಟ್ ಅದಕ್ಕೆಲ್ಲ ಆಚೆ ಕಳ್ಸಿದ್ರು ಒಟ್ನಲ್ಲಿ. ಬನ್ನಿ ಪಿಕ್ ಮಾಡ್ಕೊಂಡು ಹೋಗುವ ಅಣ್ಣನ. A few moments later. ಹೀರೋ ಬರ್ತಾನ್ ಜಾಗ ಬಿಡು. ಕಾಲೇಜ್ ಬಂಕ್ ಮಾಡ್ಕೊಂಡ್ ಬಂದ. 1 ಗಂಟೆಗೆ ಬಿಡೋದು? 1:30ಗೆ. ನಮ್ಗೆ ಏನಿಗೆ ಬಂದೆ? ಆಯ್ತು, ನಾವ್ ಹೆಂಗೋ ವಿಡಿಯೋ ಮಾಡ್ಕೊತಿದ್ದಾನೆ. ಹೋಯ್ತವ್ರ ಅವ್ರಲ್ಲೇ. ಏನ್ ಹೇಳಿ ಕೇಳಿ ಫಸ್ಟ್. ಏನಿಲ್ಲ, ಬೇಡ ಸರಿ. ಇವನು ಪಾಸ್ಪೋರ್ಟ್ ಅಪ್ಲೈ ಮಾಡ್ತಾ ಇದ್ದ, ನನ್ನೇ ಕರ್ಕೊಂಡೋಗ. ಅವ್ನ್ ಚಿರು ಬೇಡ ಅಂತ ಹೇಳಿ ನೀನ್ ಹೇಳ್ದಣ್ಣ. ಟ್ರಿಪ್ಗೆ ಅನೀಶ್ ಬರ್ತಾನಂತೆ ಗೈಸ್. ನಾನ್ ಹೋಗ್ತೀನಿ ಬಿಡು. ಓಕೆ ಅಂದ್ಬಿಟ್ಟ. Seriously? ಒಪ್ಕೊಂಡಿರೋದು ನಾನೆಲ್ಲ ಒಪ್ಕೊಂಡೆ? ಅವನ್ ತಾನೆ ಹೇಳ್ತಾ ಇರೋದು ಬರ್ತೀನಂತ. ಏನು ಅನೀಶ್ ಅಣ್ಣ ಹಿಂಗಂದ್ಬಿಡಣ. ನಾನು ಓಟ್ ಬರ್ತೀನಿ. ಎದೆ ಹೊಡೆದು ಬಿಟ್ಟಣ. ಎಲ್ಲ ಚಿಕ್ಕ ಮಕ್ಳು ಎದೆ ಹೊಡೆದು ಬಿಟ್ಟಣ. ಆದ್ರೂ ಸರಿ, ಹೊಸದ್ ಹಾಕ್ಸ್ಕೊಡ್ತೀನಿ. ಎದೆ ಹೊಡೆದು ಬಿಟ್ಟಣ. ಹೊಸದ್ ಹಾಕ್ಸ್ಕೊಡ್ತೀನಿ. ಚೂರ್ ಆಗ್ಬಿಡ್ತಾನ ಗೈಸ್. ಅನೀಶ್ ಬರ್ತೀನಂತ ಹೇಳೋನೆ, ಅದಕ್ಕೆ ಅವನು ಚಿರುನೆ ಬಿಟ್ಕೊಡ್ತಾನಂತೆ. ಸರಿ ಆಯ್ತು. ಇವಾಗ ತಾನೇ ಹೇಳ್ದಲ್ಲ. ಸರಿ ಹೇಳ್ದಲ್ಲ ಓಕೆ ಅಂತ ಬಿಟ್ಕೊಡ್ತಾ ಇದ್ಯಲ್ಲ ಅನೀಶ್ನ ಕಲ್ಸಕ್ಕೆ. ನಿಜಾನ? ನೀನ್ ಹೇಳ್ಬೇಕು, ನಾನ್ ಹೇಳಿದ್ರೆ ಹೋಗ್ತೀನ. ಅಲ್ಲಿ ಚಿಕ್ಕ ಮಕ್ಳೆಲ್ಲ ಹೋಗಕ್ಕಾಗುತ್ತಾ? ಬಿಟ್ಟು ಎಲ್ಲೂ ಹೋಗಿ ಎಲ್ಲ ಬಿಡೋಣ. ನೀನಾದ್ರೆ ಅಪ್ಪ ನೀವು ಹೋಗ್ಬೋದು, ನೆಕ್ಸ್ಟ್ ಇನ್ನೂ ಇದೆ. ನಿನ್ನ ಚಿಕ್ಕ ಹುಡುಗನು ಇಲ್ಲ ಅಣ್ಣ. ಅದೇಪ್ಪ ನಾವು ಆ ಏಜ್ ಅಲ್ಲಿ ಹೋಗಿದ್ವಲ್ಲ. ಅಲ್ಲಲ್ಲ, ಚಿಕ್ಕ ಹುಡುಗರಲ್ಲಿ ಹೋಗಿ ಏನೋ ಮಾಡ್ತೀರ ಅಣ್ಣ. ಅಲ್ಲಿ ಚಿಕ್ಕ ಮಕ್ಳು ಇರಲ್ಲ ಅಣ್ಣ. ಲೇ, ಚಿಕ್ಕ ಮಕ್ಳು ಇರಲ್ಲ ಇರಲ್ಲ. ಇಡ್ತಾ ಇಲ್ಲ ಅಣ್ಣ. ಹಂಗಾರೆ ನಿನ್ ಚಿಕ್ಕ ಮಗುನಾ? ಇಲ್ಲ. ಮತ್ತೆ ನೀನೇ ಎಂತಕ್ಕೆ ಹೋಗಿ ಬಿಟ್ಕೊಟ್ಬಿಡ ಗೈಸ್. ಚಿರು ಬಿಟ್ಕೊಟ್ಬಿಟ್ಟವನೆ. ಫಸ್ಟ್ ಹೇಳ್ದ ತಾನೆ ಅವನು. ಸರಿ ಆಯ್ತಣ್ಣ, ನೀನು ಹೋಗೋಣ. ನೀನೇ ತಾನೇ ಓಕೆ ಅಂದಿದ್ದು ಆಯ್ತೋಣ ಅಂತ. ಅಷ್ಟೇ ಬಿಡಿ, ಬಿಟ್ಕೊಟ್ಟ. ಇನ್ ಫೈನಲಿ ಅಫಿಷಿಯಲ್ ಆಗಿ ಅನೀಶ್ ಬರ್ತಾನಂತೆ. ಬರ್ತಾನಿಂಗ ಏನೋ ತಗೊಂಬತ್ತಿ ಬಿಡ, ಒಂದು 5 ರೂಪಾಯಿ ಪೆನ್ ಏನಾದ್ರು. ಇಲ್ಲ, ಅವನಂಗ 6 ರೂಪಾಯಿ ಪೆನ್ ಐತೆ. ಏನ್ ಬೇಕು ನಿಂಗೆ? ಏನ್ ಬೇಕು ಹೇಳ, ಅದನ್ನೇ ತರ್ತೀನಿ. ಏನು ಬೇಡ ಅಣ್ಣ. ಟಾಯ್ಸ್ ಏನಾರ ಬೇಕಾ? ನೀನ್ ಹೋಗೋ ಜಾಗದಲ್ಲಿ ನನ್ನ ಬಿಟ್ಬಿಟ್ಬೇಡ. ನಾನೇ ಜಾಗನಾ? ಜಾಗ ಡೈರೆಕ್ಟ್ ಪವನ್ ಹತ್ರಕ್ಕೇನೆ. ಬ್ರಾ ಭಯ ನಮ್ ಕಂಡ್ರೆ. ಗೈಸ್, ಅವನು ಶೂಟ್ ಮಾಡ್ತಾ ಇರೋದು ಈ ತರ ಜಾಗದಲ್ಲಿ. ಈ ತರ ಮಣ್ಣು ಇಲ್ಲಿ ನೋಡಿ, ಇದಕ್ಕೇನಂತ ಸಿಮೆಂಟು. ಓ ಅಲ್ಲಿ ನೋಡಪ್ಪ, ಯಾವ್ದೋ ಕಾರ್ ಹಾಕ್ಸ್ಕೊಂಡ್ಬಿಟ್ಟವನು. ಸ್ಟಾರ್ಟೇ ಮಾಡಿದಂತೆ ಗೈಸ್, ಇಷ್ಟೊತ್ತು ಮಾತಾಡ್ತಾ ಇದೆ. ಗೈಸ್, ಅವ್ನು ಶೂಟ್ ಮಾಡ್ತಿರೋದು ಈ ತರ ಜಾಗದಲ್ಲಿ, ಸಿಮೆಂಟು ಮತ್ತೆ ಮಳ್ಳಿಡೋ ಜಾಗದಲ್ಲಿ ಮಾಡ್ತಾ ಇರೋದು. ಅಲ್ಲಿ ನೋಡಿ 2 ಕಾರ್ ತರ್ಸೋನೆ. ಆ ಕಾರ್ ಮಧ್ಯದಲ್ಲಿ ಏನೋ ಗಾಡಿ ಹೋಗೋದಂತೆ, ಆ ತರ ಪ್ಲಾನ್ ಮಾಡಿರೋದವನು. ನೋಡೋಣ ಹೆಂಗ್ ಮಾಡ್ತಾನೆ ಹುಡುಗ ಅಂದ್ಬಿಟ್ಟು. ಈ ಕಾರ್ ಮಧ್ಯದಲ್ಲಿ ನಮ್ ಕಾರ್ ನೋಡಿ ಸಗದಾಗಂತೈತೆ. ಇದೇ ಬೆಸ್ಟ್. ಗೈಸ್, ಬಂದ್ವಿ ಲೊಕೇಶನ್ಗೆ. ಬೂಟು ಎಷ್ಟು ನಿನ್ ರೇಟು ಅಂದ್ರೆ ಗಾಡಿದು? ಹಾಯ್ ಬ್ರೋ, ಹಾಯ್ 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 ಬ್ರೋ, ಹಾಯ್ ಹಾಯ್. ಓ ಇದೇ ಇಷ್ಟಪಟ್ಬಿಟ್ಟಿದ್ಯಾ? ಹಾಯ್ ಜೆ. ಓ ಬಿಡೋ, ಕ್ಯಾಮ್ರಾ ಬಂತು ಅಂದ್ರೆ ಔಟ್ ಏನ್ ಬಿಡು, ಗೊತ್ತಾಯ್ತು ನನಗೆ. ಗೈಸ್, ಇಲ್ಲಿ ತಾರ್ ಮಧ್ಯದಲ್ಲಿ ಗಾಡಿ. ಬರ್ಲಿ. ಆಮೇಲೆ ಇರಿ ಜಾಕೆಟ್ ಹಾಕೊಳ್ಳುತ್ತೆ ಬೈಲ್ ನೋಡೋಣ. ಜಾಕೆಟ್ ದೊಡ್ಡದೇನಾ? ಇಲ್ಲ, ನಿಂಗೆ ಆಗುತ್ತೆ, ಕರೆಕ್ಟ್ ಆಯ್ತು. ಅವನು ಚಾಟ್ ಮಾಡಕ್ ಕೂತ್ಕೊಂಡವನೆ ನೋಡಿ, ಫೋನಲ್ಲಿ ಚಾಟ್ ಮಾಡ್ತಾ ಕೂತ ನೋಡಿ. ಬಿಡು, ಆರಾಮಾಗಿ ಆಗುತ್ತೆ ಬಿಡು. ಏನ್ ಶಿಷ್ಯ ಇಷ್ಟೊಂದು ಬೆಳ್ಳ ಕಾಣ್ತಾ ಇದೆಯಾ ಇವತ್ತು? ಲೋ ಮಗ, ಏಯ್ ವಿಡಿಯೋ ನೋಡ್ತವ್ರೆ. ಯಾವ ತರ ದೋಸ್ತ ಒಂಚೂರು.
ಸಸ್ಪೆನ್ಸ್ ಯಾರಿಗೋ ಇರುತ್ತೋ. ನನ್ನ ಫೇಸೇ ರೆಕಗ್ನೈಸ್ ಮಾಡ್ತಿಲ್ಲ. ಡಿಜಿಟಲ್ ಬಂದೈತೆ. ಇದೇ ಸಾಂಗು. ಜೈಲರು ಮಕ್ಕ ತೋರ್ಸಂಚರು ಗೈಸ್. ಇಲ್ಲಿ ನೋಡಿ ತಾರ್ ನೋಡಿದಾಗೆಲ್ಲ ಖುಷಿ ಆಗುತ್ತೆ ಅಂತ ಪ್ರತಿ ಸರಿ ಹೇಳ್ತಾ ಇರ್ತೀನಿ. ಇಲ್ಲಿ ನೋಡಿ ನನ್ನ ಕಣ್ಮುಂದೆನೇ ಐತೆ. ಬಟ್ ಇನ್ನೊಂದೇನಂದ್ರೆ ಇವರೆಲ್ಲ ತಾರ್ ತಗೋಬೇಕು ಅಂತಾರೆ. ಆದ್ರೆ ನಮ್ಮ ಫ್ಯಾಮಿಲಿಗೆ ಒಂದು 7 ಸೀಟರ್ ಗಾಡಿ ತಗೊಂಡ್ರೆ ಬೆಸ್ಟ್ ಅನ್ಕೋತೀನಿ. ಸರಿ ನೀನ್ ಇಟ್ಬಿಟ್ಟಿಳಿ. ಒಂದು ಕೆಲವೊಂದು ಮ್ಯೂಸಿಕ್ ಎಲ್ಲ ನನ್ ಬರುತ್ತೆ, ಅದಾದ್ಮೇಲೆ ಚಿರುದ್ ಬರುತ್ತೆ, ಅಂತ ಒಟ್ಟಿಗೆ ಬರುತ್ತೆ. ನೋಡಿ ಪವನ್ ಅನ್ನೋದು ವಿಡಿಯೋನೇ ರಿವೀಲ್ ಮಾಡ್ಬಿಡ್ತೀವಿ ಗೈಸ್ ನಾವು. ನಿಜ, ನಿನ್ ವಿಡಿಯೋ ಯಾವ್ದು ಅಂತ ರಿವೀಲ್ ಮಾಡ್ಬಿಡೋಣ ಮುಂಚೆನೆ. ಒಂದೇ ಸಲ ಬಾಯ್ ಬಡ್ಕೋತಾರೆ. ಪವನ್ ಅಣ್ಣ ನಂಗೆ ಒಂದ್ ಜೊತೆ ಬಟ್ಟೆ ಕೊಡ್ಸುತ್ತೆ ಗೈಸ್. ಅವನೇ ಒದ್ದಾಡ್ತವನೆ ಗೈಸ್. ಇದನ್ನ ಓಡಿಸ್ಬೇಕು ಇವತ್ತು ಡೆಫಿನೆಟ್ಲಿ. ಇವಾಗ ಒಂದು ರೌಂಡ್ ಆರಾಮಾಗಿ ಓಡಿಸ್ತೀನಿ. ಕ್ರೇಜಿ ಫೀಲ್ ನನಗಂತೂ. ಗೈಸ್ ಅಲ್ಲಿ ಡ್ರೋನ್ ಹಚ್ಚಿದ್ದಾರೆ. ಇನ್ನ ಈಗ ಶೂಟ್ ಸ್ಟಾರ್ಟ್ ಆಗುತ್ತೆ ನೋಡಿ ಇವಾಗ. ಗೈಸ್ ಪವನ್ ಆದ್ಮೇಲೆ ಚಿರು ಮಾಡಿಸ್ತಾನಂತೆ. ಹೌದಾ? ಇಲ್ಲ ನಾನೇ ಮಾಡಿಸ್ತೀನಿ. ಸಖತ್ತಾಗಿರೋ ಒಂದು ಶಾರ್ಟ್ಸ್ ಬಂದ್ಬಿಟ್ರೆ ಖುಷಿ ಆಗ್ಬಿಡ್ತೀನಿ ನಾನಂತೂ. ಅವನಿಗೆ ಏನೋ ಕ್ಯಾಮ್ರಾ ಕೊಟ್ರೆ ನಿಂಗೆ ಗೊತ್ತಾನೆ, ಫೋಟೋಗ್ರಫಿ ನಂಬರ್ 1, ವಿಡಿಯೋಗ್ರಫಿ ನಂಬರ್ 1 ಹಂಗೆ ಹೇಳೋದು. ಗೈಸ್ ಅಂತೂ ಇಂತೂ ಫಸ್ಟ್ ಟೈಮ್ ಗಾಡಿ ಓಡಿಸ್ತಾನೆ. ಓಡಿಸ್ಮಗ ಕಮಾನ. ಈಗ ಗೇರ್ ಐತಿ, ಓಡಿಸೋ. ಮೆಲ್ಲಿಗೆ ಬಿಡು, ಮೆಲ್ಲ ಸುಮ್ಮನೆ ಮೆಲ್ಲಿಗೆ ಬಿಡು. ಇರ ಫುಲ್ ಹಿಡ್ಕೊಳ್ಳ. ನಾನು ಬದುಕ್ಬೇಕಪ್ಪ, ನಾನು ಹಿಂದೆ ಕೂತ್ಕೊಳ್ಳ. ಮೆಲ್ಲಿಗೆ ಬಿಡು, 2 ಕೈ ಫುಲ್ ಹಿಡ್ಕೊಳ್ಳೋ. ಫುಲ್ ಬೇಡ ಬಿಡು. ಬಿಡು ಆರಾಮಾಗಿ. ಸಾಕ್ಬಿಡು ಬೇಕಿಡು. ಭಾರ ಐತೆ ಗೈಸ್. ಇದು ಸಿಕ್ಕಾಬಟ್ಟೆ ಭಾರ ಐತಿ. ಇವನು ಅವ್ರ ಅಪ್ಪನ ಗಾಡಿ ಓಡಿಸೋ ಅಭ್ಯಾಸ, ಆದ್ರೆ ಇದೆಲ್ಲ ಭಾರ ಐತೆ. ಬಿದ್ದೋಗ್ಬಿಡ್ತಾನೆ ಪಕ್ಕ ಅವನು. ಗೈಸ್ ಇವಾಗ ನಂದೊಂದು ಇವೊಂದು ಕಂಪ್ಲೀಟ್ ಡ್ರೋನ್ ಶಾಟ್ಸ್ ಏನಿದೆ ಅವೆಲ್ಲ ಮುಗೀತು. ಈಗ ನಾನು ತಾರ್ ಓಡಿಸಿಲ್ಲ ಅವತ್ತು. ತಾರಲ್ಲಿ ಒಂದಿಷ್ಟು ಕ್ಲಿಪ್ಪು ಈ ಡ್ರೆಸ್ಗೆ ಮ್ಯಾಚ್ ಆಗುತ್ತೆ ಅಂತ ಹಾಕೋ ಬಂದೆ. ಇವಾಗ ಆ ಶಾಟ್ ನಾನು ತಗೋತೀನಿ, ನೋಡೋಣ ಹೆಂಗೆ ಬರುತ್ತೆ ಅಂದ್ಬಿಟ್ಟು. ಲೆಟ್ಸ್ ಗೋ. ಇದೆಲ್ಲ ಕಂಪ್ಲೀಟು ಈ ಟೈಪಲ್ಲಿ ಇರುತ್ತೆ. ಒಂದಿಷ್ಟು ಮಾತ್ರ ಈ ಟೈಪ್ ತಗೋತೀನಿ. ಈ ಟೈಪು ಆ ಟೈಪೇ. ನಮ್ಮ ಕ್ಯಾಮ್ರಾಮನ್ ಬೇಕಾದ್ರೆ ಹಿಂಗೂ ತೋರಿಸ್ತೀವಿ ಅಂತ. ಸೊ ಇವಾಗ ಶಾರ್ಟ್ಸ್ ಮಾಡ್ಕೊಂಡು ಗೈಸ್ ತಾರ್ ಓಡಿಸ್ದೆ. ಒನ್ ಆಫ್ ದ ಬೆಸ್ಟ್ ಫೀಲಿಂಗ್ ನನಗಂತೂ. ಕ್ರೇಜಿ ಇಷ್ಟ ಆಯಿತು. ಒಂದು ರೌಂಡ್ ಓಡಿಸ್ತೀನಿ, ನೋಡ್ಕೊಳ್ಳಿ ಗೈಸ್. ನನಗೆ ಸಿಕ್ಕಾಪಟ್ಟೆ ಆಸೆ ತಾರ್ ಮೇಲೂ ಕೂಡ ಇದೆ. ಬಟ್ ಅದಕ್ಕೂ ಮುಂಚೆ ನನಗೆ ಆಸೆ ಇರೋದು ಅಂಬಾಸಿಡರ್ ಮೇಲೆ. ಇದು ಫಸ್ಟ್ ಟೈಮ್ ನಾನು ತಾರ್ ಓಡಿಸ್ತಿಲ್ಲ ಅನ್ಕೋತೀನಿ. ಯಾರು ಹತ್ರ ನಾನು ಜಾಸ್ತಿ ಕೇಳಿಲ್ಲ. ಬಟ್ ಇವಾಗಿತ್ತು ಹೆಂಗಿದ್ರು ನಮ್ಮ ಫ್ರೆಂಡ್ ಅವ್ರದ್ದೆಲ್ಲ ಅಂದ್ಬಿಟ್ಟು ಓಡಿಸ್ತಾ ಇರೋದು. ನನಗೆ ಫಸ್ಟು ಸಿಕ್ಕಾಪಟ್ಟೆ ಇಷ್ಟ ಆಗೋದು ಅಂಬಾಸಿಡರ್ ಕಾರು, ಅದಕ್ಕೂ ಮುಂಚೆ ಫ್ಯಾಮಿಲಿ ಕಾರು. ಆ್ಯಂಡ್ ನನಗೆ ಒಂದು ರಾಯಲ್ ಲುಕ್ಕಾಗಿ ಇರಬೇಕು ಅಂದರೆ ತಾರ್, ಆ್ಯಂಡ್ ಆಲ್ಸೋ ಬಡ್ಜೆಟ್ ತಕ್ಕನಂಗೆ ಹೈ ಅಷ್ಟೇ. ಬಟ್ ನನಗೆ ಇದು ಓಡಿಸ್ಬೇಕು ಒಂಥರ ಒಳ್ಳೆ ಫೀಲ್. ಏನೋ ಒಂಥರ ಮೇಲೆ ಆನೆ ಮೇಲೆ ಅಂಬಾರಿ ಕೂತಿರೋ ಥರ ಫೀಲ್ ನನಗೆ. ಕ್ರೇಜ್ ಇದೆ ತಾರ್ ಅನ್ಕೊಳ್ಳಿ. ನೀವು ಕೂಡ ನಿಮ್ಮಲ್ಲೂ ಕೂಡ ಒಬ್ರು ಲೈಕ್ ತಾರ್ ಲವರ್ಸ್ ಇರ್ತೀರಾ, ಅದು ಗೊತ್ತಿರೋದೆ ನನಗೆ. ತಾರ್ ಲವರ್ಸ್ ಆ್ಯಂಡ್ ಬೆಸ್ಟ್ ಅನ್ಕೊಳ್ಳಿ. ಇದು 5 ಸೀಟರ್ ಅಲ್ಲ, ಇದು 4 ಸೀಟರ್ ಕಾರ್. ಇದು ಜಸ್ಟ್ ತಾರ್ ರಾಕ್ಸ್ ಅಲ್ಲ. ಮುಂದೆ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಹಂಪ್ ಇದೆ ದೋಸೆ. ಇಲ್ಲಿ ನೋಡಿ ಇದು ಮುಂದೆ ಎಷ್ಟಿದೆ ಗೊತ್ತಾ, ಕ್ರೇಜ್ ಅನ್ಕೊಳ್ಳಿ. Yeah, came through flexing cause they know I got the sauce. Got the presents on me, I can't ever take it off. ನಾನು ಕೂಡ ಜೈಲರ್ ಸಾಂಗ್ ಹಾಕೊಂಡ್ರೆ ಚೆನ್ನಾಗಿರುತ್ತಲ್ಲ. ನಾನು ಅದೇ ಅಣ್ಣ. ನಾನು ಅದೇ ಅಣ್ಣ, ನಾನು ಅದೇ ಟ್ರೈ ಮಾಡ್ತಾ ಇದ್ದೀನಿ. ಸರಿ ಆಯ್ತು. ಸರಿ, ನಾನು ಜೈಲರ್ನ ಹಾಕೊಂಡ್ಬಿಟ್ಟು ನಾಳೆ ಬಿಟ್ಬಿಟ್ಟು ಹೆಂಗತ್ತೀಯ. ನಾನು ಇವತ್ತೇ ಫಸ್ಟ್ ನಾನು ಇನ್ನೊಂದು ಸಾಂಗ್ ಇಟ್ಕೊಂಡಿದ್ದೀನಿ. ಹೌದಾ? ಹಂಗಾರ ಅದ್ ನಾನು ಕೊಡೋಣ. ಗೈಸ್ ಫೈನಲಿ ಅವ್ನು ಒಪ್ಕೊಂಬಿಟ್ಟ ಆ ಸಾಂಗ್. ಥ್ಯಾಂಕ್ ಯು. ಇಲ್ಲ ರೆಡಿ ಸ್ಟಾರ್ಟ್. ಇನ್ನು ಕೆಳಗಡೆ ಬರಬೇಕು ಅದು. ಅಲ್ಲಲ್ಲ ಇನ್ನೊಂಚೂರು ಮೇಲೆ. ಗೈಸ್ ಅಲ್ಲಿ ನೋಡಿ ಗೈಸ್, ಗಾಡಿ ಓಡ್ಸಕ್ ಬರಲ್ಲ ಅಣ್ಣಿಂಗೆ, ಆದ್ರೂ ಪಾಪ ಅವನು ಹೆಲ್ಪ್ ಮಾಡ್ತಾವ. ಅವನು ಇವಾಗ ಅದು ಕ್ಲಚ್ ಹಿಡ್ಕೊಂಡು ಬರೋದಂತೆ. ಅವನು ಸ್ಟಾರ್ಟು ಮಾಡಲ್ಲ, ಕ್ಲಚ್ ಹಿಡ್ಕೊಂಡು ಮುಂದೆ ಬರೋದೀಗ.
ಗೈಸ್ ಇವಾಗ ಫೈನಲಿ ಶೂಟ್ ಎಲ್ಲ ಮುಗಿಸ್ಕೊಂಡು ತಿನ್ನೋದಿಕ್ಕಂತ ಹೋಗ್ತಾ ಇದೀವಿ. ನೋಡ್ಬೇಕು, ಹೋದ್ಸಲಿನೂ 2 ದಿನನೂ ಕೂಡ ಚಿಕನ್ ತಿನ್ಬೋದು, ಗ್ರಿಲ್ಲು ಮತ್ತೆ ತಂದೂರಿ ತಿನ್ಬೋದು, ಇವೆಲ್ಲ ತಿನ್ಬೋದು ಅಂತ ಹೇಳಿದ್ದಾರೆ. ಆದರೆ ರೈಸ್ ಐಟಮ್ನ ಕಮ್ಮಿ ಮಾಡಬೇಕು. ನನಗೆ ಬರೀ ಹೋಗೋದು ನಾನ್ ವೆಜ್ಗಲ್ವಾ, ಸೊ ನಾನ್ ವೆಜ್ಜಲ್ಲಿ ಅಲ್ಲಿ ಹೋದಾಗ ಕರ್ಡ್ ರೈಸ್ ಇರಲ್ಲ. ನಾವು ಕರ್ಡ್ ರೈಸ್ ತಿನ್ಬೋದು ಆಚೆ ಕಡೆ, ಬಟ್ ಕರ್ಡ್ ರೈಸ್ ಇಲ್ಲ. ಏನು ಮಾಡಬೇಕು, ನಮ್ಮ ಟ್ರೈನರಿಗೆ ಫೋನ್ ಮಾಡಿ ಕೇಳಿ ಏನು ಅಂತ ತಿಳ್ಕೊಬೇಕು. ಬನ್ನಿ ಊಟ ಮಾಡಿದ್ದಕ್ಕೆ ಹೋಗೋಣ. ನಾನು ಬ್ರೇಕ್ ಆಗಿಲ್ಲ, ಬ್ರೇಕ್ ಎಲ್ಲ ಐತೆ. ಮೊನ್ನೆ ಜ್ಯೂಸ್ ಕುಡ್ದಲ್ಲ? ಯಾವ ಜ್ಯೂಸು? ಚಾಕ್ಲೇಟ್ ಜ್ಯೂಸ್. ಓ, ತಂದಿಕ್ ತೋರ್ಗುರು. ಅದು ವಿಡಿಯೋ ಹಾಕಿಲ್ಲ? ತಂದಿಕ್ ತೋರೆ. ಓ, ಅದು ಹಾಕಿದ್ಯಾ? ಸುಳ್ಳು ಹೇಳ್ತಿದ್ರೆ ನೀನ್ ಡವ್ ಬ್ರೇಕಪ್ ಆಗ್ಬಿಡ್ಲಿ. ಏನಣ್ಣ? ಪವನ್ ಅಣ್ಣ ಡವ್ ಬ್ರೇಕ್. ಯಾರ್ದಾದ್ರು ಬ್ರೇಕಪ್ ಆಗ್ಬಿಡ್ಲಿ. ನಂದು ಇಲ್ವೇ ಇಲ್ಲ, ಆದ್ರೆ ಆಗ್ಲಿ. ಸರಿ, ಬ್ರೇಕಪ್ ಆಗ್ಲಿ. ಬ್ರೇಕಪ್ ಆಗ್ಲಿ ಅಂತ ಹೇಳು. ಬ್ರೇಕಪ್ ಆಗ್ಲಾ ಇದು? ಬ್ರೇಕಪ್ ಆಗ್ಲಾ? ಬ್ರೇಕಪ್ ಆಗ್ಲಾ? ಬ್ರೇಕಪ್ 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 ಆಗ್ಲಾ? ಆಯ್ತು. ಅರ್ಥ ಆಯ್ತಾ ಗೈಸ್? ನೀವು ಅದು ಹೇಳ್ತೀರಾ ಅನ್ಬಿಟ್ಟೆ ಸುಮ್ಮನೆ. ಸರಿ ಬಿಡು, ಬ್ರೇಕಪ್ ಅಲ್ಲಿ ಬಿಡು. ಸರಿ, ಓಕೆ ಓಕೆ ಆಯ್ತು. ಗೈಸ್, ಒಂದು ಚಾರ್ಜರ್, ಹೊಸ ಚಾರ್ಜರು ಏನೋ ಎತ್ಕೊಂಡು ಹೋಗ್ಬಿಟ್ಟಿದ್ದ. ಎತ್ಕೊಂಡು ಹೋಗಿದ್ದ. ಶುರು ಬಂದ್ಬಿಟ್ಟು ಹಿರಿಯರು ಸ್ಟೋರಿ ಹೇಳೋ, ಕರೆಕ್ಟ್ ಹೇಳೋ. ನಾನು ಗೈಸ್ ಅಣ್ಣ ಇದ್ನಿಂದ ಚಾರ್ಜರ್ ನಂದು, ಅವನಿಗೆ ಗೊತ್ತು ಅದು ಅವಂದಲ್ಲ ಅಂತ. ಆದ್ರೂ ನಂದೇ ನಂದೇ ನಾನು ಅದನ್ನ ನೋಡಿ ಹಿಂಗ್ ನೋಡ್ ಕೂಡ ಇಲ್ಲ. ಸರಿ, ಕತ್ಲಲ್ಲಿ ಕೊಟ್ಟ. ಕೊಡಿಲಿ, ಅಡಾಪ್ಟರ್ ಕೊಡಿಲ್ಲ. ಆಮೇಲೆ ಅಡಾಪ್ಟರ್ ವೈರ್ ಮಾತ್ರ ಕೊಟ್ಟಿದ್ದು. ವೈರ್ ಮಾತ್ರ ಏನು ಅಡಾಪ್ಟರ್ ಅನ್ಕೊಂಡ. ಇದು ನೋಡ್ದಾಗ ಚಿರೋ ಇದು ನೋಡ್ಬಿಟ್ಟು ಅಣ್ಣ ಇದು ಸಿ ಟೈಪ್ ಅಲ್ಲ, ಅವ್ನು ಲೈಟ್ನಿಂಗ್ ಅಂತ ಅದನ್ನ ಮಾತ್ರ ಅವ್ನು ಕೊಟ್ಟ. ಅವ್ನು ಸರಿ ಅನ್ಬಿಟ್ಟು ನಾನು ಎತ್ತಿ ಸೀದಾ ಜೋಬ್ ಇಟ್ಕೊಂಡೆ. ಬಂದು ಮನೇಲಿ ಬಿಸಾಕ್ಬಿಟ್ಟು ಫೋನ್ ಒಂದ್ 20 ನಿಮಿಷ ಆದ್ಮೇಲೆ ಫೋನ್ ಚಾರ್ಜ್ ಹಾಕೋವಾಗ ನೋಡ್ಕೊಂಡೆ. ಇದೇನಿದು ಇದ್ರಲ್ಲಿ ನೋಡಿ, ಇದು ಗೊತ್ತಾಗುತ್ತಲ್ವ ಐಫೋನ್ ಅಲ್ಲಿ. ಚಾರ್ಜರ್ ಬಗ್ಗೆ ಯಾರು ಕೇಳು? ನಾನು ನೀನ್ ಫೋನ್ ಮಾಡಿ ಕೇಳ್ದ, ನಾನ್ ಫೋನ್ ಮಾಡಿದ್ದು. ನಾನೇ ಮಾಡೇಳ, ಫೋನ್ ಮಾಡಿದ್ದಾನೆ ಫಸ್ಟ್. ಫೋನ್ ಮಾಡಿ ನೀನ್ ನಾನೇ ಮಾಡೇಳ ಬಿಡು. ಏನೋ ಹೊಸ ಚಾರ್ಜರ್ ಕೊಡ. ಏನೋ ಅಲ್ಲ, ಚಾರ್ಜರ್ ಕೊಟ್ಬಿಡಪ್ಪ, ಹೊಸ ಚಾರ್ಜರ್. ಬಡಪಾಯಿ ಹುಡುಗ, ಚಾರ್ಜರ್ ಮಿಸ್. 2,000 ರೂಪಾಯಿ ಒಂದು ಚಾರ್ಜರ್ ಅಂದ್ರೆ ಏನ್ ಗೊತ್ತಾ, ಐಫೋನ್ ಕಾಸ್ಟ್ಲಿ ಅಪ್ಪ. ಗೈಸ್, ಫೈನಲಿ ಚಾರ್ಜರ್ ಕೊಟ್ಟ ಗುರು. ಗಾಡಿ ಎತ್ಕೊಂಡ ಬೇಡವಾ ಗುರು? ಚಾರ್ಜರ್ ಕೊಟ್ಟ. ನಾವ್ ಹೆಂಗಿದ್ರು ಹಿಂಗೆ ಅಲ್ವಾ ನಾವು. ಅವನೇ ಹಾಕಿರೋ ಸಾಂಗ್ ಇದು. ಬಾಯ್ 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 ಬಾಯ್. ಫಸ್ಟ್ ನಾನೇ ಹಾಕೋದು ವಿಡಿಯೋ, ಓಕೆನಾ? ಇಲ್ಲ, ನಾವು ಒಂದು ಸ್ಟೋರಿ ಹಾಕ್ಬೇಡ ಅದಂತೂ. ಬರ್ನೌಟ್ ಆಗ್ಬಿಡ್ತಾನೆ ಗೈಸ್. ಮಳೆ ಬರ್ತೈತೆ, ಮಳೆ. ಅಯ್ಯೋ ಚೇಲ್ ಹಾಕೋಣ ಅನ್ಕೊಂಡೆ. ನಮ್ಮ ಹತ್ರ ಕಲ್ತಿರೋ ಇವೆಲ್ಲ. ಗೈಸ್, ಮನೆಗೆ ಬಂದ್ವಿ. ಇವಾಗ ಅನೀಶು ಚಿರು ಫೋನ್ ಇಸ್ಕೊಂಡವನೆ. ಚಿರುದು ಅವನೇನಂತಾನೆ, ಎಣ್ಣೆ ಇಟ್ಕೊಂಡು ಗೈಸ್ ಅಲ್ಲ, ಫೋನ್ ಕೊಡು. ಹೌದು ಚಿರು, ಕೊಡ್ತೀನಿ. ಸರಿ ಅಣ್ಣ, ಜೋರಾಗಿ ಬೇಕಾ? ಇದೊಂದು ಫ್ಲಾಶ್ ಮಾಡ್ಬಿಟ್ಟು ಕೊಟ್ಬಿಡ್ತೀನಿ. ಇದ್ರಲ್ಲೂ ಫ್ಲಾಶ್ ಮಾಡ್ಕೊಟ್ಬಿಡ. ರೀಸೆಟ್ ಮಾಡ್ಕೊಡ್ತೀನಿ. ಅವನೇನೋ ಕೇಳ್ತಾನೆ, ಆದ್ರೆ ಅವ್ನು ಚಿರು ಕೊಡ್ತಾ ಇಲ್ಲ. ಅದಕ್ಕೆ ಫ್ಲಾಶ್ ಮಾಡ್ಬಿಡ್ತೀನಿ, ಅದ್ ಮಾಡ್ಬಿಡ್ತೀನಿ, ಇದು ಮಾಡ್ಬಿಡ್ತೀನಿ ಅಂತ ಎದುರಿಸ್ತು. ಬಾಯ್ ಬಾಯ್ ಶಿಶಾ, ಬಾಯ್ ಬಾಯ್ ಬಾಯ್. ದಿನ ಪೂರ್ತಿ ಶೂಟ್ ಮಾಡ್ಕೊಂಡು ಬರೋ ಅಷ್ಟಲ್ಲಿ ಸುಸ್ತಾಗ್ಬಿಡುತ್ತೆ ಗಾಯ, ಸುಸ್ತಾಗ್ಬಿಡುತ್ತೆ. ಆಲ್ಮೋಸ್ಟ್ ನಾನು 3 ಡೇಸಿಂದ ಡೈಲಿ ಬ್ಲಾಗೇ ಮಾಡ್ತೇನೆ, ಯಾವುದು ಚಾಲೆಂಜ್ ಬ್ಲಾಗೇ ಮಾಡಿಲ್ಲ. ಮಾಡಬೇಕು, ನಾಳೆ ಯಾವ್ದಾದ್ರು ಒಂದು ಕ್ರೇಜಿ ಇರೋ ಚಾಲೆಂಜ್ ಬ್ಲಾಗ್ ಮಾಡುವ. ಆ್ಯಂಡ್ ಇನ್ನೊಂದು ಬ್ಯಾಡ್ ನ್ಯೂಸ್ ಏನಂದರೆ ಗೈಸ್, ಸೊ ಟ್ರಿಪ್ಪಿಗೆ ಹೋಗ್ತಾ ಇದೀವಲ್ಲ, ಸೊ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಆ್ಯಂಡ್ ನಾವು ಒಂದಿಷ್ಟು ಮಾತಾಡ್ಕೊಂಡು ಹೋಗ್ತಿರೋದು, ಅವ್ರು ಅಷ್ಟು ಡಿಸ್ಕೌಂಟ್ ಕೊಟ್ಟರು ಕೂಡ ಅದು ಇನ್ನೊಬ್ರಿಗೆ ಒಪ್ತಾ ಇಲ್ಲ ಅವರು. ಸೊ ಡೌಟೇ ನನ್ನ ಪ್ರಕಾರ. ಚಿರುನ ಕರ್ಕೊಂಡು ಹೋಗೋದು ಟ್ರೈ ಮಾಡೋದು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗುತ್ತೆ. ಆಲ್ಮೋಸ್ಟ್ 1 ಮೇಲ್ ಆಗಿಬಿಡುತ್ತೆ ಇನ್ ಕೇಸ್ ನಾನು ಚಿರುನ ಕರ್ಕೊಂಡು ಹೋಗ್ತಾಯಿದ್ದೀನಿ ಅಂದರೆ. ನನಗೆ ಅದು ಅಂದರೆ ನಾವೇನೋ ಅಲ್ಲೋಗಿ ಪರ್ಚೇಸಿಂಗ್ ಅಲ್ಲ, ಜಸ್ಟ್ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೇ 1 ಮೇಲ್ ಆಗಿಬಿಡುತ್ತೆ. ಅಲ್ಲ, ಅಪ್ ಆ್ಯಂಡ್ ಡೌನಿಗೆ 1 ಮೇಲ್ ಆಗಿಬಿಡುತ್ತೆ, ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ಡೌಟರ್ ಇದೆ. ಚಿರು ನೋಡ್ಬೇಕು ಏನು ಕತೆ ಹೆಂಗೆ ಅಂದ್ಬಿಟ್ಟು. ಆ್ಯಂಡ್ ಲೆಟ್ಸ್ ಸಿ, ಇನ್ಫಾರ್ಮ್ ಮಾಡ್ತೀನಿ. ಮನೆಗೆ ಬಂದಿದ್ದಷ್ಟೇ ಒಬ್ಬಳು ದೇವನ್ ನೋಡ್ಬಿಟ್ಟೆ ಗೈಸ್. ಬುಜ್ಜಿ ಎಷ್ಟು ಚೆನ್ನಾಗಿದ್ದೆ ಗೊತ್ತಾ ಮುಂದೆ ಚಿಕ್ಕವಳಿದ್ದಾಗ, ಈಗ ಹೆಂಗಿದೆ ಗೊತ್ತಾ ನೀನು? ಆ ಗಬ್ಬಿ ತರ ಇದ್ಲು, ಈಗೇನು ಹೋಗೋಸರಾಗಿಲ್ಲ, ಮೊದಲು ಬೆಳ್ಳಗಿದ್ಲು. ಕರ್ರಿಗಾಗ್ಬಿಟ್ಟಿದ್ದಾಳೆ. ನಿನ್ನಷ್ಟಲ್ಲ ಬಿಡು. ಅದೇ ಬಟ್ಟೆ 3 ದಿನದಿಂದ ಅದೇ ನೈಟಿದೆ ಅಮ್ಮ. ನನಗೂ ಹಿಂಗೆ ಬೈಯೋದು. ಮನೆ ಏನೋ ಹಾಕೊಂಡು ಮನೇಲಿದ್ರೆ 3 ದಿನ ಅಲ್ಲ, ಹಾಕಿರೋದು 1 ದಿನ ಆದರೆ 3 ದಿನ ಬರೀ ಅದೇ ಬರೀ ಇದೆ 3 ದಿನದಿಂದ. ನಾನು ಏನು ಮಾನ ಮರಿದಿಲ್ಲ. ನೈಟ್ ಹೋಗ್ಬಿಟ್ಟೈತೆ, ಶೂಟಿಂಗ್ ಮಾಡ್ತಾ ಇದ್ದೀವಿ.
ಇಲ್ಲೊಬ್ಬ ಕಳ್ಳ ಸಿಕ್ಕಿದ್ದಾನೆ. ಕಳ್ಳ ಇಟ್ಕೊಳ್ರಿ. ಯಾವ ಕೆಲ್ಸ ನಿಮ್ಗೆ ಊಟ ಕೊಡುತ್ತೋ ಅದನ್ನ ಕೇಳಬೇಡ್ರಿ. ಯಾಕೆ ಬಂದೆ ಹೌದಾ? ನಮ್ಗೆ ಯಾವ ಕೆಲಸ ಹೊಡೆದ ಅಭ್ಯಾಸನೋ ಹಂಗೆ ಕಳ್ತನ ಮಾಡಿದಾಗ ಹಿಂಗ್ ಬಿಟ್ಟ ಅಭ್ಯಾಸ. ಯಾರು ಹೇಳಿದ್ದು? ಹಿಂದೆ ಯಾರಿದ್ದಾರೆ? ಹಿಂದೆ ಯಾರಿಲ್ಲ, ಮುಂದೆ ಯಾರಿದ್ದಾರೆ? ಸುದೀಪ್ ಸ್ಪೀಕ್ಸ್ ಇದಾರೆ ನನ್ನ ಹಿಂದೆ. ಅವ್ರು ನಮ್ ದೊಡ್ಡ ಕಳ್ರು. ಬಾಸ್ ಅನ್ಬೇಕು. ಗೈಸ್, ಹೋದ್ ವ್ಲಾಗ್ ಅಲ್ಲಿ ನಮ್ಮ ಚೋಟ ಮರಿ ಬಾಲಿ ಅಂತ ಬಾಯ್ಬಿಟ್ಲು. ಅಂಡ್ 100ಕ್ಕೆ 200% ನಾವು ಹೋಗ್ತಾ ಇಲ್ಲ, ಬಾಲಿಗೆಲ್ಲ ಹೋಗ್ತಾ ಇರೋದು. ನಾವು ಹೋಗ್ತಿರೋದು ಬೇರೆದಕ್ಕೆ. ಅವಳಿಗೆ ನಮ್ಮ ಚೋಟ ಮರಿಗೆ ಫೇವ್ರೇಟ್ ಆಗಿರೋದ್ರಿಂದ ನಾವು ಬಾಲಿ ಟಾಪಿಕ್ನ ಎತ್ಬಿಟ್ಟು ಬಾಲಿ ಬಗ್ಗೆ ಮಾತಾಡ್ತಿದ್ದು ಹೊರತು ನಾವು ಬಾಲಿಗೆ ಅಂತೂ ಹೋಗ್ತಾ ಇಲ್ಲ. 100ಕ್ಕೆ 200% ಬರ್ಕೊಡ್ತೀವಿ. ನಾವು ಬಾಲಿ ಹೋಗ್ತಾ ಇಲ್ಲ. ಆ್ಯಂಡ್ ಹೋಗ್ತಿರೋದು ಬೇರೆದಕ್ಕೆ. ಗೆಸ್ ಮಾಡಿ ಯಾವ್ದು ಇರ್ಬೋದು ಅಂತ. ಬಟ್ ಫಾರ್ ಶೋರ್ ನಾವು ಹೋಗ್ತಾ ಇಲ್ಲ, ಡೆಫಿನೆಟ್ಲಿ. ಅದು ನಮ್ಮ ಚೋಟ ಮರಿಗೋಸ್ಕರ ಅದನ್ನು ಟಾಪಿಕ್ ಎತ್ಬಿಟ್ಟು ಮಾತಾಡಿದ್ದು ಅಷ್ಟೇ. ಗೈಸ್, ನೈಟು ಡಿನ್ನರು ಅನ್ನ, ಚಿಕನ್ ಸಾಂಬಾರು ಮತ್ತು ಸೌತೆಕಾಯಿ. ಸೊ ಇದೆಲ್ಲ ಪ್ರೋಟೀನ್ ಸೋರ್ಸ್. ಚಿಕನ್ನು, ಪನ್ನೀರ್ ಎಲ್ಲ ಪ್ರೋಟೀನ್ ಇರೋದೆ. ಸೊ 300 ಗ್ರಾಮ್ ರೈಸು, 200 ಗ್ರಾಮ್ ಚಿಕನ್ನು, ಜೊತೆಗೆ ಸೌತೆಕಾಯಿ ತಿನ್ನಬೇಕು. ಸೊ ಇಷ್ಟು ಹೇಳಿದ್ದಾರೆ. ಆ್ಯಂಡ್ ಒಂದೊಂದು ಟೈಮಲ್ಲಿ ಮಾತ್ರ, ಎಲ್ಲೋ ಒಂದು ಟೈಮಲ್ಲಿ ಮಿಸ್ ಆಗೋದು ಬ್ಯಾಟಿಂಗ್, ಫುಲ್ ಬ್ಯಾಟಿಂಗ್. ಗೈಸ್, ನಮ್ಮ ಅಪ್ಪಂಗೆ ನನ್ನ ಮೇಲೆ ಅದೆಷ್ಟು ದಿವಸ ಆಯ್ತೋ ಗೊತ್ತಿಲ್ಲ, ಖಾರ ಹಾಕ್ಬಿಟ್ಟು ಕೊಟ್ಬಿಟ್ಟಾರೆ. ನಿನ್ ಖಾರ ತಿನ್ನಲ್ಲ, ಅದಕ್ಕೆ ಖಾರ ಆಗುತ್ತೆ. ನೀವು ಸಪ್ಪೆ ಮಾಡ್ಕೊಡ, ಸಕ್ಕತ್ತ ಇರುತ್ತೆ. ನಮ್ಮ ಅಪ್ಪ ಖಾರದಲ್ಲಿ ಎಕ್ಸ್ಪರ್ಟು. ಇವಾಗ ಖಾರ ಹಾಕಿರೋದು ಇಲ್ಲ, ತಿಂದ್ಬಿಟ್ರೆ ಅಷ್ಟೇ ಹಂಗಾರ. ಯಪ್ಪ, ಕಣ್ಣಲ್ಲೇ ನೀರು ಬಂದ್ಬಿಡ್ತು 1 ಸೆಕೆಂಡಿಗೆ.